ಶ್ರೀ ಗುರುಭ್ಯೋ ನಮಃ. ಕಾರ್ಕಳ ಸಾಹಿತ್ಯ ಸಂಘ ಮತ್ತು ಬನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಈ ಎರಡು ಸಂಸ್ಥೆಗಳ ಸಹಯೋಗದಲ್ಲಿ ಬನಂಜೆ 90ರ ವಿಶ್ವನಮನ ಕಾರ್ಯಕ್ರಮದ ವೇದಿಕೆ ಮೇಲಿರುವ ಹಿರಿಯರಾದ ಶ್ರೀ ಲಕ್ಷ್ಮೀ ತೊಳ್ಪಾಡಿಯವರೇ, ಮಿತ್ರರಾದಂಥ ಶ್ರೀ ಪಾದಕ ವಿಷ್ಣು ಭಟ್ರವರೇ, ಶ್ರೀ ರಮೇಶ್ ವಾಸುದೇವರವರೇ, ಅಧ್ಯಕ್ಷತೆ ವಹಿಸಿರುವ ಶ್ರೀ ಕೆ.ಪಿ. ಶೆಣೈಯವರೇ, ಶ್ರೀ ನಿತ್ಯಾನಂದ ಪೈಯವರೇ, ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರೇ ಮತ್ತು ಈ ಸಭೆಯಲ್ಲಿರುವ ಎಲ್ಲ ಹಿರಿಯರೇ, ಬನಂಜೆ ಆಚಾರ್ಯರ ಅಭಿಮಾನಿ ಬಂಧುಗಳು, ವಿಶ್ವ ಬನಂಜೆ 90 ಆರಂಭ ಆಗಿದ್ದು ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ 1-2 ಉಡುಪಿಯಿಂದ ಪ್ರಾರಂಭವಾಯಿತು. ಬನಂಜೆ ಬ್ರಹ್ಮ ರಥ ಪ್ರಾರಂಭ ಆಗಿದ್ದು ಉಡುಪಿಯಲ್ಲಿ, ಉಡುಪಿಯಿಂದ ಮಣಿಪಾಲದಿಂದ ಮಂಗಳೂರು, ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ, ಹೀಗೆ ಕಳೆದ ತಿಂಗಳು ಅಮೆರಿಕದಲ್ಲಿ 3 ಕಡೆ ಬನಂಜೆಯವರನ್ನ ಕುರಿತಾದಂಥ ಸಂಭ್ರಮದ ವಾತಾವರಣ ಮತ್ತು ಬನಂಜೆಯವರ ನೆನಪು ಮತ್ತು ಅವರು ಮಾಡಿರುವ ಸಾರಸ್ವತ ಸಾಧನೆಯನ್ನು ಅಮೇರಿಕವೇ ಕೊಂಡಾಡಿತು. ಅದು ಮುಗಿಸಿ ಈಗ ಕಾರ್ಕಳದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಮುಂದೆ ಜುಲೈ ತಿಂಗಳಲ್ಲಿ ಕಲ್ಲಹಳ್ಳಿ ನಡೆಯುತ್ತೆ, ಜಮಖಂಡಿಯ ಕಲ್ಲಹಳ್ಳಿ. ಅದಾದ ನಂತರದಲ್ಲಿ ಬಾಗಲಕೋಟೆ ಆದಮೇಲೆ ಆಗಸ್ಟ್ 1, 2, 3 ಇದೇ ವರ್ಷದ ಈ ಬನಂಜೆ ವಿಶ್ವನಮನದ 90ರ ಮುಕ್ತಾಯ. ಹೀಗೆ 1 ವರ್ಷಗಳ ಕಾಲ ನಡೆಯುವ ಈ ವಿಶ್ವ ಬನಂಜೆ ಎನ್ನುವ ಕಲ್ಪನೆಯನ್ನು ರೂಪಿಸಿದ್ದು ಡಾಕ್ಟರ್ ವೀಣಾ ಬನಂಜೆಯವರು. ಅವರಿಗೆ ಕೈ ಜೋಡಿಸಿದವರು ಇದುವರೆಗೂ ಮಾಡಿದ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಇದ್ದಂಥ ಬನಂಜೆ ಅಭಿಮಾನಿಗಳು, ಬನಂಜೆಯವರ ಅಭಿಮಾನಿ ವರ್ಗ, ಬನಂಜೆಯವರ ಕುರಿತಾದಂಥ ಪ್ರೀತಿ, ಗೌರವ, ವಿಶ್ವಾಸವನ್ನು ಭಕ್ತಿಯಲ್ಲಿ ಇಟ್ಕೊಂಡಂಥವರು ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಇರೋರು. ಈ ದಿನದ ಕಾರ್ಕಳದ ಸಾಹಿತ್ಯ ಸಂಘ ಕೂಡ ಮಾಡಿರುವಾಗ ಇದ್ರ ಹಿಂದೆ ರಾಮಚಂದ್ರ ಅಂತವರು ಇದ್ದಾರೆ, ಪ್ರೊಫೆಸರ್ ರಾಮಚಂದ್ರ ಅವರ ನೆನಪನ್ನು ಮಾಡ್ಕೋಬೇಕು. ಮತ್ತು ಇಲ್ಲಿನ ಅನೇಕ ಬಂಧುಗಳೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಬನಂಜೆಯವರ ಇಷ್ಟು ಒಬ್ಬ ವ್ಯಕ್ತಿಗೆ, ಒಬ್ಬ ವಿದ್ವಾಂಸನಿಗೆ, ಒಬ್ಬ ಲೇಖಕನಿಗೆ, ಒಬ್ಬ ಬರಹಗಾರನಿಗೆ, ಅನುವಾದಕನಿಗೆ, ಭಾಷಿಕಾರನಿಗೆ, ವ್ಯಾಖ್ಯಾನಕಾರನಿಗೆ ಇಡೀ ಜನತೆಯೇ ತನ್ನ ಸಾಧಿಸೋದು ಒಂದು ಉಪಾಸನೆಯನ್ನ ಈ 1 ವರ್ಷಗಳ ಕಾಲ ನಡೆದಿರೋದು ಇದೆಯಲ್ಲ, ಅದು ತುಂಬ ಅಪರೂಪ ಮತ್ತು ಚೌಕ್ಯದ ಸಂಗತಿ. ಯಾವ ಲೇಖಕರಿಗೂ ಹೀಗೆ 1 ವರ್ಷಗಳ ಕಾಲ ಇಡೀ ನಾಡೆ, ಕರ್ನಾಟಕ ಮತ್ತು ಕರ್ನಾಟಕದ ಆಚೆ ಕೂಡ ಈ ರೀತಿಯ ಒಂದು ಬನಂಜೆಯವರ ನೆನಪು ಮಾಡಿಕೊಡ್ತಾನೆ. ಬನಂಜೆಯವರು ಮಾಡಿದ ಸಾಧನೆ, ಅವರು ಕೊಟ್ಟ ಕೊಡುಗೆಗಳು, ಅವರು ನಡೆಸಿದಂಥ ವಿದ್ವತ್ ಕಾರ್ಯಗಳು, ಇವುಗಳನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ಭಾರತೀಯ ಜ್ಞಾನ ಪರಂಪರೆಯ ಒಂದು ಮಹೋನ್ನತ ನೆಲೆಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀವಿ ನಾವು. ಆಚಾರ್ಯ ಬನಂಜೆಯವರು ಆರಂಭ ಮಾಡಿದ ಕವಿತೆ, ಲೇಖನಗಳ ಮೂಲಕ, ಮುಂದೆ ಸರ್ವಮೂಲ ಗ್ರಂಥಗಳನ್ನು ಅವರು ಸಂಪಾದನೆ ಮಾಡಿ ಅದನ್ನು ಲೋಕಕ್ಕೆ ಕೊಟ್ಟ ಸಂಗತಿ ಎಲ್ಲರಿಗೂ ತಿಳಿದಿರೋ ಸಂಗತಿ. ಅದಾದಮೇಲೆ ಅವರು ಅನೇಕ ಸಂಸ್ಕೃತ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ರು. ಅದರಲ್ಲಿ ವಿಶೇಷವಾಗಿ ತಂತ್ರಸಾರ ಸಂಗ್ರಹ ಅವರು ಮಾಡಿದ ಇದು. ಅದಕ್ಕಿಂತ ಮುಂಚೆ ಬಾಡಭಟ್ಟನ ಆತ್ಮಕಥೆಯನ್ನು ಅವರ 19-20ರ ಪ್ರಾಯದಲ್ಲಿ ಅನುವಾದ ಮಾಡಿದರು. ಅದಕ್ಕೆ ಬೇಂದ್ರೆ ಅವರು ಕೊಟ್ಟಂಥ ಮುನ್ನುಡಿ ಅವರನ್ನು ಅನುವಾದದ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದನ್ನು ನಾವು ಕಂಡಿದ್ದೇವೆ. ನಂತರದಲ್ಲಿ ಅವರು ಭಾಗವತ, ವಿಷ್ಣು ಪುರಾಣ, ಹೀಗೆ ಅನೇಕ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದರು. ಅದ್ರ ಜೊತೆಗೆ ಅವರು ಬಹುಭೂತಿಯ ಉತ್ತರಾಂಚರಿತೆಯನ್ನು, ಮೃಚ್ಛಕಟಿಕವನ್ನು ಕನ್ನಡಕ್ಕೆ ಆದಂಥ ಒಂದು ರೀತಿ ನೆಲೆಯಲ್ಲಿ ಅವರು ಅನುವಾದ ಮಾಡಿಕೊಟ್ಟಿದ್ದನ್ನು ನೋಡಿದ್ದೀವಿ. ಇಷ್ಟು ಮಾತ್ರ ಅಲ್ಲ, ಅವರು ಮಾಡಿದ ವಿಶೇಷವಾದಂಥ ಮ್ಯಾಗ್ನಿಫಿಸೆಂಟ್ ಅನ್ನಬಹುದಾದಂಥ ದೊಡ್ಡ ಕೆಲಸ, ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಅವರು ಎಡಿಟ್ ಮಾಡಿ ಸಂಪಾದಿಸಿ ಅದಕ್ಕೆ ಅವರು ಬರೆದಂಥ ವ್ಯಾಖ್ಯಾನ ಬಹುಶಃ ಕನ್ನಡದ ಸಂಸ್ಕೃತದ ಸಾಹಿತ್ಯ ಪ್ರಪಂಚದಲ್ಲಿ ಅವರು ಮಾಡಿದ ಈ ಸಂಪಾದನೆ ಮತ್ತು ವ್ಯಾಖ್ಯಾನ ಬಹಳ ದೊಡ್ಡದು.
ಅಂತಹ ಕೆಲಸವನ್ನ ಹಿಂದಿನವರು ಮಾಡೋದಕ್ಕೂ ಸಾಧ್ಯ ಇಲ್ಲ, ಮುಂದಿನವರು ಯಾರು ಮಾಡ್ತಾರೋ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಆ ಎತ್ತರದಲ್ಲಿ ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಅವರು ಸಂಪಾದಿಸಿ ವ್ಯಾಖ್ಯಾನ ಬರೆದರು. ಇಷ್ಟು ಮಾತ್ರ ಅಲ್ಲ, ಅವರು ಅನೇಕ ಮಧ್ವ ಸಾಹಿತ್ಯಕ್ಕೆ ಅವರು ಬರೆದಂತ ಅನುವಾದಗಳು, ಅದಕ್ಕೆ ಬರೆದ ವ್ಯಾಖ್ಯಾನಗಳು, ಸಂಸ್ಕೃತದ ಅನುವಾದ ಮತ್ತು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ, ಜೊತೆಗೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ, ಅವರ ಉಪನಿಷತ್ತಿನ ಮೇಲೆ ಮಾಡಿದಂಥ ವ್ಯಾಖ್ಯಾನ ಏನಿದೆಯೋ ಅದು ಬಹಳ ವಿಶೇಷವಾಗಿ ಅವರ ಅನೇಕ ಗ್ರಂಥಗಳಲ್ಲಿ ಎತ್ತಿ ಹೇಳಬೇಕಾದದ್ದು ಒಂದು ಕಡೆ ಉಪನಿಷತ್ತುಗಳನ್ನು ಅವರು ವ್ಯಾಖ್ಯಾನ ಬರೆದಿದ್ರು. ಮೂಲತಃ ಕರ್ನಾಟಕದಲ್ಲಿ ಆ ರೀತಿಯ ಭಾಷ್ಯವನ್ನ, ಆ ರೀತಿ ವ್ಯಾಖ್ಯಾನವನ್ನ ಬರೆದಂಥವರು ತುಂಬಾ ಕಡಿಮೆ. ಆದರೆ ಆಚಾರ್ಯ ಬನ್ನಂಜಿಯವರು ಸಮದಂಡಿಯಾಗಿ ಒಂದು ಕಡೆ ಸಂಸ್ಕೃತದಲ್ಲಿ, ಇನ್ನೊಂದು ಕಡೆ ಕನ್ನಡದಲ್ಲಿ, ಅವರ ಕನ್ನಡದ ಭಾಷೆ ಅಂತೂ ಹೇಳೋಕೆ ಸಾಧ್ಯ ಇಲ್ಲ, ಅಷ್ಟು ಚಂದದ ಒಂದು ಅನುವಾದವನ್ನು ಅವ್ರು ಮಾಡಿ ತೋರಿಸೋದು. ಅದು ಆವೆ ಮಣ್ಣಿನ ಆಟದ ಬಂಡಿ ಅಂದಾಗ ಮೃಚ್ಛಕಟಿಕಕ್ಕೆ ಅಲ್ಲಿವರೆಗೂ ಈ ಒಂದು ಹೊಸ ರೀತಿಯಿಂದ ಮಣ್ಣಿನ ಬಂಡಿ ಅಂತ ಅನ್ಬಹುದಾದ್ರು. ಮೃಚ್ಛಕಟಿಕದ ಅನುವಾದಗಳು ಸುಮಾರು 8 ಬಂದಿವೆ. ಆದರೆ ಆಚಾರ್ಯ ಬನ್ನಂಜಿಯವರು ಅದಕ್ಕೆ ಮೃಚ್ಛಕಟಿಕ ಅನ್ನುವಾಗ ಅದಕ್ಕೆ ಆವೆಯ ಮಣ್ಣಿನ ಅಂತ ಆಟದ ಬಂಡಿ ಅಂತ, ಮಣ್ಣಿನ ಆಟದ ಬಂಡಿ ಅಂತ ಇಟ್ಟರು. ಆ ಮಣ್ಣಿನ ಬಂಡಿ ಅನ್ನೋ ಕಡೆ ಆಟದ ಬಂಡಿ ಅನ್ನುವಾಗ ಆ ಇಡೀ ನಾಟಕದ ತಿರುಳನ್ನ ಇಡೀ ಒಂದು ಶೀರ್ಷಿಕೆ ಹೇಳೋ ಹಾಗೆ. ಅಂದ್ರೆ ಬನ್ನಂಜಿಯವರ ಬರವಣಿಗೆ ಹಿಂದಿರುವ ಶಕ್ತಿ, ಕಲ್ಪಕತೆ, ಪ್ರತಿಭೆ ಇವುಗಳನ್ನ ಅಂತ ಅಸಾಧಾರಣವಾದದ್ದನ್ನ ಕನ್ನಡ ನಾಡು ಕಳೆದ 60-70 ವರ್ಷಗಳಿಂದ ಗೊತ್ತಾಗಿದೆ. ಅಂಥ ಒಬ್ಬ ಬನ್ನಂಜಿಯವರನ್ನ ಬನ್ನಂಜಿ 90 ಅಂತ ಅನ್ಕೊಂಡಿದ್ದು, ಅದರ ಮಣಿಪಾಲ್ನಲ್ಲಿ ಅದು ವಿಶ್ವ ಬನ್ನಂಜಿ 90 ಅನ್ನೋದನ್ನ ಹೇಳಿ ವಿಶ್ವದಾದ್ಯಂತ ಅದನ್ನ ಬನ್ನಂಜಿಯವರನ್ನ ಕೊಂಡೊಯ್ದು ನಾವು ನೆನಪಿಸುವ ಕಾರ್ಯವನ್ನ ಉದ್ದಕ್ಕೂ ಮಾಡಿದ್ವು. ಅದರ ಹಿಂದೆ ಬನ್ನಂಜಿಯವರ ಸಾರಸ್ವತ ಪ್ರಪಂಚದ ದೊಡ್ಡ ಇದೆ. ಮತ್ತು ಅವರು ದೊರಕಿರುವ ಪ್ರಶಸ್ತಿಗಳ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ. ಅವರು ಪದ್ಮಶ್ರೀ ವಿಭೂಷಿತರು, ಜೊತೆಗೆ ಕರ್ನಾಟಕದಲ್ಲಿರುವ ಎಲ್ಲ ಮಠಗಳು ಅವರನ್ನು ಕರೆದು ಗೌರವಿಸಿರೋದು, ಪುರಸ್ಕಾರ ಕೊಟ್ಟಿರೋದು, ಮತ್ತು ಅವರ ಪ್ರವಚನಗಳ ವಿಷಯದಲ್ಲಂತೂ ಮಂಗಳೂರಿನಲ್ಲಿ ನಡೆದಾಗ ಟಿಕೆಟ್ ಕೊಟ್ಟು ಪ್ರವಚನವನ್ನು ಕೇಳಿದ ಒಂದು ಉದಾಹರಣೆ ಬಹುಶಃ ಒಬ್ಬರದೇ ಅಂತ ಅನ್ಸುತ್ತೆ. ಇಂಥ ಮಹನೀಯರನ್ನ ನಾವು ಇವತ್ತು ಇಲ್ಲಿ ನಿಮ್ಮೆಲ್ಲರ ಜೊತೆ ಕೂಡಿ ನಾವು ನಿಲ್ತಿದ್ವಿ. ನಮ್ಮ 3 ಜನ ವಿದ್ವಾಂಸರು ಬನ್ನಂಜಿಯವರ ಸಾರಸ್ವತ ಕಾರ್ಯದ ಬೇರೆ ಬೇರೆ ಮುಖಗಳನ್ನ ಇವತ್ತು ಅನಾವರಣ ಮಾಡ್ತಾ ಇದ್ದಾರೆ. ಈ ಅನಾವರಣ ಮಾಡಲು ಬಂದಿರುವ 3 ವಿದ್ವಾಂಸರಿಗೆ ನಮನವನ್ನ ಸಲ್ಲಿಸಿ ಈ ಕೆಲವು ಪ್ರಾಸ್ತಾವಿಕವಾದ ಮಾತುಗಳನ್ನ ತಮ್ಮ ಜೊತೆಗೆ ನಿವೇದನೆ ಮಾಡಿಕೊಂಡು ನನ್ನ ಮಾತನ್ನ ಉಪಸಂಹಾರ ಮಾಡ್ತೇನೆ. ನಮಸ್ಕಾರ.